ನಮ್ದೇನಪ್ಪ ಅಂದರೆ ನಾವು BJPನೇ ಏನಕ್ಕೆ ನಮಗೆ ಮೋದಿ ಫಾಲೋವರ್ಸ್ ಅಲ್ಲ ನಾವಂತೂ ಕಟ್ಟ BJPನೇ ಸರ್. ಮಲ್ಲಣ್ಣವರೇ ದಾವಣಗೆರೆ ಇದ್ರೆ ಮಲ್ಲಣ್ಣರೇ ಬೆಸ್ಟ್. ಅವರಿದ್ರೆ ಒಂದು ಗೊತ್ತು ದಾವಣಗೆರೆ ದಣಿ. BJP ಕಾಂಗ್ರೆಸ್ ಅಂತ ಹೇಳಕ್ಕಿಲ್ಲ, ನಮ್ಮ ದಾವಣಗೆರೆ ಉದ್ಧಾರ ಆಗೋದು ಅಷ್ಟೇ ನಾವು ನೋಡೋದು. ಯಾರು ಬಂದರೆ ಯಾರು ನಮ್ಮ ದಾವಣಗೆರೆ ಇಂಪ್ರೂವ್ ಆಗಬೇಕು, ಜನಕ್ಕೆ ಒಂದು ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು. ಸಂಘಕ್ಕಂತೂ ಇವತ್ತು ಸಂಘ ಕಟ್ಟೋದಾಯ್ತಂದ್ರೆ ಇಮಿಡಿಯೇಟ್ಲಿ 2,000 ಬಿದ್ದಿರ್ತೈತೆ. ನಮಗೆ ತುಂಬ ಅನುಕೂಲ ಇದೆ. ನಮಗೆ ಕಾಂಗ್ರೆಸ್ಸೇ ಬರಬೇಕು. ನಾವು ಮುಂದೆ ಇರಬೇಕಂದ್ರೆ BJP ಬರಬೇಕು. ಈ ಕಾಂಗ್ರೆಸ್ ಎಲ್ಲ ಮನೆ ಮುಗಿ ಕೆಲಸ ಮಾಡೋದು. ಎಲ್ಲರಿಗೂ ಹೆಣ್ಮಕ್ಳು ಅಂದ್ರೆ ಯಾಕೆ ಗಂಡು ಮಕ್ಳು ಆಟೋದಾರು ಏನು ಹೆಲ್ಪೇ ಮಾಡಲ್ಲ. ನಾವು ಆಟೋದಾರು ಹೆಂಡತಿ ಮಕ್ಳು ಇರಲ್ಲ. ನಮಗೆ ಮುಸ್ಲಿಂ ಸಮುದಾಯದವರು ಯಾರ ಕಡೆ ಓಟ್ ಹಾಕ್ತಾರೆ ಅನ್ನೋದು ಎಲ್ಲರಿಗೂ ಕುತೂಹಲ. ಇನ್ಯಾರೇ ಆಗ್ತಾರೆ ಅವರು ಕಾಂಗ್ರೆಸ್ಗೆ ಬಿಟ್ಟು ಅವ್ರು ಅವತ್ತು ಬಿಟ್ಟ ಗೆದ್ಬಿಡ್ತಾರ. ನಮ್ಮರಲ್ವಾ ಎಲ್ಲರೂ ನಮ್ಮವರು ಹಾಕ್ತಾರೆ, ಅವರು ಹಾಕಿ ಗೆದ್ಬಿಡ್ತಾರೆ. ಅವರು ಕಾಂಗ್ರೆಸ್ನವರು ಮುಸ್ಲಿಂ ಜನಾಂಗದವರನ್ನು ಓಟ್ ಹಾಕಿ ಚಾನ್ಸಸ್ ಇದೆ BJP. ಸೊ ಮಲ್ಲಣ್ಣವರು ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅವರು ಬಂದರೆ ಒಳ್ಳೆಯದು, ಅವರು ಅಭಿವೃದ್ಧಿ ಮಾಡ್ತಾರಂತ ನಮ್ಮ ಭಾವನೆ. ಯಾರು ಸ್ವಾಮಿ ನಮ್ಗೆ ಊಟ ಕೊಟ್ಟರೋ ಒಳ್ಳೆಯದು. ನಾವು ದುಡ್ಡು ಊಟ ಮಾಡ್ತೀವಿ ಸ್ವಾಮಿ, ದುಡ್ಡು ತಿನ್ನಕ್ಕೆ ದಾರಿ ಕೊಡಲಿ ಸ್ವಾಮಿ, ಅಷ್ಟೇ ನಮಗೇನು ಬೇಡ. ನಮ್ಮ ಕಾಂಗ್ರೆಸ್ಸೇ ಬರಬೇಕಣ್ಣ. ನಮಗೆ ಅನುಕೂಲ, ನಮ್ಮ ಕಾಂಗ್ರೆಸ್ಸಿಂದ ತುಂಬ ಅನುಕೂಲ ಆಗಿದೆ. ಬಡವ್ರ ಬಗ್ಗರಿಗೆ ತುಂಬ ಅನುಕೂಲ ಆಗಿದೆ. ಸಂಘಕ್ಕಂತೂ ಇವತ್ತು ಸಂಘ ಕಟ್ಟೋದಾಯ್ತಂದರೆ ಇಮಿಡಿಯೇಟ್ಲಿ 2,000 ಬಿದ್ದಿರ್ತೈತೆ. ನಮಗೆ ತುಂಬ ಅನುಕೂಲ ಇದೆ. ನಮಗೆ ಕಾಂಗ್ರೆಸ್ಸೇ ಬರಬೇಕು. ಅಂದರೆ ಹೆಣ್ಮಕ್ಳಿಗಂತೂ ತುಂಬ ಹೆಲ್ಪ್ ಆಗಿದೆ ಅಂತ. ಹೌದು ಸರ್, ಹೆಣ್ಮಕ್ಳಲ್ಲ ನಮ್ಮ ಕುಟುಂಬಕ್ಕೆ. ಈಗ ಸಂಘ ಅಂತ ತೆಗ್ಸಿರ್ತಾರಲ್ಲ ಅವ್ರು ಇಡೀ ಕುಟುಂಬಕ್ಕಲ್ಲ ಆಗೋದು. ಕುಟುಂಬಕ್ಕೆ ಒಳ್ಳೆಯದಾಗಿದೆ, ಏನು ತೊಂದರೆ ಇಲ್ಲ. ಶ್ಯಾಮ್ನೂರ್ ಫ್ಯಾಮಿಲಿ ಬಗ್ಗೆ 40 ವರ್ಷದಿಂದ ಇದ್ದಾರೆ, ಮತ್ತೇನಕ್ಕೆ ಮೊಮ್ಮಗನಿಗೆ ಕೊಟ್ಟರು ಅನ್ನೋದು ಒಂದಿದೆ. ಅವ್ರ ಜವಾಬ್ದಾರಿ ತಗೊಂತಾರೆ ಸರ್, ಜವಾಬ್ದಾರಿ ತಗೊಂಡೇ ಕೆಲಸ ಮಾಡ್ತಾರೆ ಸರ್. ಅವ್ರ ಬಗ್ಗೆ ನಮಗೆ ಅಭಿಮಾನ ಇದೆ. ಹೌದು ಸರ್, ಅವರೇ ಬರ್ಬೇಕಂತ ನಮಗೆ ತುಂಬ ಇಷ್ಟ. ಯಾಕಂದರೆ ಆ ವ್ಯಕ್ತಿ ಇಲ್ಲದ್ರೆ ನಾವು ನಾವು ದೇಶ ಉಳಿದ್ರೆ ನಾವು ಉಳಿಯೋದು. ಆ ಒಂದು ನೋಡ್ಬೇಕಂದ್ರೆ ನಮಗೆ BJPನೇ ಇಷ್ಟ. ಬಟ್ ಶ್ಯಾಮರ ಪಾಪ ಮಾಡಿಲ್ಲ ಅಂತ ನಾವು ಹೇಳಕ್ಕೆ ಬರಲ್ಲ, ಎಲ್ಲರೂ ಮಾಡಿದ್ದಾರೆ. ಬಟ್ ಏನಪ್ಪ ಅಂದರೆ ಈ ಶಾಶ್ವತ ಉಳಿಯೋಂಥ ಕೆಲಸಗಳು ಯಾವಿಲ್ಲ, ಅಷ್ಟೇ ಇನ್ನೇನಿಲ್ಲ. ನೋಡ್ಬೇಕು ಸರ್, ಅದು ಏನು ಜನಗಳ ಅಭಿಪ್ರಾಯ ಹೆಂಗೈತೆ ಅಂತ ಹೇಳಕ್ಕೆ ಬರಲ್ಲ. ನಾವಂತೂ ಕಟ್ಟ BJPನೇ ಸರ್. ಸೊ ದಾವಣಗೆರೆ ಇಂಪ್ರೂವ್ ಆಗಿದೆ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಲೀನ್ ಇದೆ, ಎಲ್ಲ ಕಡೆ ಸ್ವಚ್ಛ ಇದೆ, ಎಲ್ಲ ಕಡೆ ಸ್ವಚ್ಛ ಮಾಡಿಸಿದ್ದಾರೆ, ಕ್ಲೀನ್ ಇರುತ್ತೆ ಯಾವಾಗಲೂ. ಮಾಡಿದ್ದಾರೆ ಸರ್, ಇಲ್ಲ ಅಂತ ಹೇಳಕ್ಕಲ್ಲ, ಮಾಡಿದ್ದಾರೆ. ಬಟ್ BJP ಕಾಂಗ್ರೆಸ್ ಅಂತ ಹೇಳಕ್ಕಿಲ್ಲ, ಬಟ್ ನಮ್ಮ ದಾವಣಗೆರೆ ಉದ್ಧಾರ ಆಗೋದು ಅಷ್ಟೇ ನಾವು ನೋಡೋದು. ಯಾರು ಬಂದರೆ ಯಾರು ಬಿಟ್ಟರೆ ನಮ್ಮ ದಾವಣಗೆರೆ ಇಂಪ್ರೂವ್ ಆಗಬೇಕು, ಜನಕ್ಕೆ ಒಂದು ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು. ಮಲ್ಲಣ್ಣವರೇ ದಾವಣಗೆರೆ ಇದ್ರೆ ಮಲ್ಲಣ್ಣರೇ ಬೆಸ್ಟ್. ಫ್ಯಾಮಿಲಿ ಹೌದು, ಅವರಿದ್ರೆ ಒಂದು ಗೊತ್ತು ದಾವಣಗೆರೆ ದಣಿ. ಮಾಡಿದ್ರಲ್ರಿ, ಎಲ್ಲ ಕಡೆ ಒಳ್ಳೆ ಕೆಲಸನೇ ಮಾಡಿರೋ ಅವರು ಈ ಹೇಳೋಕ್ಕಲ್ಲ. ಏನೋ ಕಷ್ಟ ಅಂತ ನೋಡಿದ್ರೆ ಅಡ್ರಿಗೆ ಸ್ಪಂದಿಸ್ತಾರೆ ಅವರು. ಈ ಗ್ಯಾಸ್ ವಿಚಾರದಲ್ಲಿ ಅವರೇ ಸ್ವಲ್ಪ ನಿಂತ್ಕೋಬೋದು ನಿಮ್ಮ ಪರವಾಗಿ? ನಾವೇನು ಹೋಗಿಲ್ರಿ ಅವ್ರ ಹತ್ರ. ಹೋದ್ರೆ ಬರುತ್ತಾರೆ, ಹೋಗಿಲ್ಲ ಬಂದೇ ಬರ್ತಾರೆ, ಪಕ್ಕಾ ಬರ್ತಾರೆ, ಬಂದೇ ಬರ್ತಾರೆ. ಸಮರ್ಥ ಒಳ್ಳೆ ಕೆಲಸ ಮಾಡ್ತಾರೆ ಅನ್ಸುತ್ತಾ? ಪಕ್ಕಾ ಮಾಡ್ತಾರೆ ರೀ, ಮಾಡ್ತಾರೆ. ತಾತನ ಹೆಸರು ಉಳಿಸ್ತಾರೆ ಅವರು. ಹಂಗಾದ್ರೆ BJP ಮತ್ತೆ ಸೋಲುತ್ತೆ ಈ ಸರಿ? ಪಕ್ಕಾ ಸೋಲುತ್ತೆ, ದಾವಣಗೆರೆ ಸೋಲುತ್ತೆ. BJP ಅವ್ರು ಬರಬೇಕು. ಕೇಂದ್ರದಲ್ಲಿ ಮೋದಿ ಅದಾರ, ಇಲ್ಲಿ ದಾಸ್ ಕರಿಯಪ್ಪ ಶ್ರೀನಿವಾಸ ಅವರು ಒಳ್ಳೆಯ ವ್ಯಕ್ತಿನೇ. ಹಿಂದುಳಿದ ವರ್ಗದವ್ರಿಗೆ ಸಿಕ್ಕರೆ ನಾವು ಹಿಂದುಳಿದ್ರೆ ನಮಗೆ ಒಳ್ಳೇದಾಕತಿ ಅಂತ. ನಾವು ಮುಂದೆ ಇರಬೇಕಂದ್ರೆ BJP ಬರಬೇಕು. ಈ ಕಾಂಗ್ರೆಸ್ ಎಲ್ಲ ಮನೆ ಮುರುಗಿ ಕೆಲಸ ಮಾಡೋದು. ಇವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಅವ್ರು ಬಂದರೆ ಅವ್ರೇನು ನಮಗೆ ಒಳ್ಳೇದು ಮಾಡಿಲ್ಲ. ಇವತ್ತಿನವರೆಗೂ ಬರೀ ಹೆಣ್ಮಕ್ಳು ಅಂತ ಆಟೋದಾರ ಅಂತ ಎಲ್ಲರೂ ಒಂದು ಹೆಸರು ಎತ್ತಿದಾರ. ಇವತ್ತಿನವ್ರಿಗೆ ಯಾರು ಬಂದ್ರೆ ಆಟೋದಾರ ಅಂತ ಒಂದು ಹೆಸರು ಎತ್ತಿಲ್ಲ. ದುಡಿಮೆ ಆಗ್ತಿಲ್ಲ, ಸಿಲಿಂಡರ್ ಹೆಚ್ಚಿಗೆ ಆಗೈತಿ, ಅದೇ ಬಾಡಿಗೆ ಅದೇ. ಎಲ್ಲರಿಗೂ ಹೆಣ್ಮಕ್ಳು ಅಂದ್ರೆ ಯಾಕೆ ಗಂಡು ಮಕ್ಳು ಆಟೋದಾರು ಏನು ಹೆಲ್ಪೇ ಮಾಡಲ್ಲ. ನಾವು ಆಟೋದಾರು ಹೆಂಡತಿ ಮಕ್ಳು ಇರಲ್ಲ. ನಮಗೆ ನಮ್ಮ ಹತ್ರ ದುಡ್ಡು ತಿಂದು ನಮಗೆ ಹಾಕ್ತಾರೆ. ಎಷ್ಟು ಜನಕ್ಕೆ ದುಡ್ಡು ಬಿದ್ದಿಲ್ಲ. ಸುಮ್ಮನೆ 1000 ಜನ ಇದ್ರೆ ಅದ್ರ ಬೀಳೋದು 300 ಜನಕ್ಕೆ, 700 ಜನಕ್ಕೆ ಯಾರಿಗೂ ದುಡ್ಡು ಬಿದ್ದಿಲ್ಲ. ಆಟೋದವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲಲ್ಲ, ಮೋದಿನೇ ಅಲ್ಲಿಂದ ಅವ್ರು ಮಾಡಿರೋದಕ್ಕೆ ಇಷ್ಟು ಬರ್ತೈತಿ. ಅಲ್ಲೆಲ್ಲರೂ ಕಾಂಗ್ರೆಸ್ ಇದ್ರೆ ಒಪ್ಪಟ್ಟು ಬರ್ತದಿಲ್ಲ. ಅವ್ರು ಇರೋದಕ್ಕೆ ಇಷ್ಟು ಸಿಲಿಂಡರ್ ಬರ್ತೈತಿ. ನಮಗೆ ಈ ಕಾದದ್ದೇ ಏನೋ ಒಟ್ಟು ಸಿಗ್ತೈತಿ. 2 ದಿನಕ್ಕೊಮ್ಮೆ ಅಡುಗೆ ಮಾಡಲಿ. ಕಾಂಗ್ರೆಸ್ ಇದ್ರೆ ನಮಗೆ ಮತ್ತೆ ನಾವು ವಿದ್ಯೆ ಮುಗಿಯೋವರೆಗೂ ನಮಗೆ ಸಿಲಿಂಡರ್ ಸಿಗ್ದಿಲ್ಲ, ಮನೆ ಮಕ್ಕಂತಿದ್ವಿ ನಾವು. ಕಾಂಗ್ರೆಸ್ ಹಂಗೆ ಫೈಟ್ ಇದೆ, BJP ಹಂಗೆ ಫೈಟ್ ಇದೆ. ಇಲ್ಲಿ ನೋಡ್ತಿದ್ದೀವಲ್ಲ ನಾವು ಎಲ್ಲ ಕಡೆ. ಇಲ್ಲಿ ಎತ್ಲಾಗ ತಿರುಗೋದು ಅಂತ ಹೇಳಕ್ಕೆ ಬರಲ್ಲ. ಅಂದರೆ ಸಣ್ಣ ಒಂದು ಸಂಖ್ಯೆಯಲ್ಲಿ ಇತ್ಲಾಗ ಆಗ್ಬೋದು ಲೆಕ್ಕಾಚಾರಕ್ಕಿದೆ ಕೌಂಟಿಗೆ. ಮುಸ್ಲಿಂ ಸಮುದಾಯದವರು ಯಾರ ಕಡೆ ಓಟ್ ಹಾಕ್ತಾರೆ ಅನ್ನೋದು ಎಲ್ಲರಿಗೂ ಕುತೂಹಲ. ಇನ್ಯಾರೇ ಆಗ್ತಾರೆ ಅವರು ಕಾಂಗ್ರೆಸ್ಗೆ ಬಿಟ್ಟು ಚೇಂಜ್ ಆಗಲ್ಲ. ಹಾಗಾದ್ರೆ ಕಾಂಗ್ರೆಸ್ ಗೆಲ್ತಾರೆ ಅನ್ಸುತ್ತೆ. ಅವ್ರು ಅವತ್ತು ಬಿಟ್ಟ ಗೆದ್ಬಿಡ್ತಾರ. ನಮ್ಮರಿಲ್ವಾ ಒಂದು 80,000 ಓಟ್ಗಳು ಬಂದ್ರೆ ಸುಲಭ ಅಲ್ವಾ ಅದು? ಅಲ್ಲ, ಒಪ್ಕೊಂತೀನಿ. ಎಲ್ಲರೂ ನಮ್ಮವರು ಹಾಕ್ತಾರೆ, ಅವರು ಹಾಕಿ ಗೆದ್ಬಿಡ್ತಾರೆ. ಅವ್ರು ಕಾಂಗ್ರೆಸ್ನವರು ನಮ್ಮವ್ರು ಅನ್ಮಾರು ಹಾಕ್ತಾರೆ BJPಗೆ. ಅವ್ರ ಕಡೆನೂ ಹಾಕ್ತಾರೆ. ಈ ಕಡೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗೈತಿದ್ದು. ಮುಸ್ಲಿಂ ಜನಾಂಗದವ್ರೂ ಓಟ್ ಹಾಕಿ ಚಾನ್ಸಸ್ ಇದೆ BJPಗೆ. ಸರಿ, ಬರ್ತಾ ಇದೆ. ಯಾರು ಇಲ್ಲಿ ನಿಮ್ಗೆ ಒಳ್ಳೆಯವರು ಅಭಿವೃದ್ಧಿ ಮಾಡ್ತಾರೆ? ಯಾರು ಸ್ವಾಮಿ ನಮ್ಗೆ ಊಟ ಕೊಟ್ಟರೋ ಒಳ್ಳೆಯವರು.
BJP ಅವರು ಮಾಡ್ಯಾರ, ಅವರು ಮಾಡ್ಯಾರ, ಇಬ್ಬರು ಮಾಡಿದ್ದಾರೆ. ಮಾಡಿದಾರಾ? ಯಾಕೆ ಮಾಡ್ಲಿ, ಯಾರು ಒಳ್ಳೇದು ಮಾಡಿ ಸಾಕು ಸ್ವಾಮಿ ಬಡವರಿಗೆ. ಮಾಡಲ್ಲ ಅಂತಾರಲ್ಲ. ಮಾಡ್ಬೇಕು ಸ್ವಾಮಿ, ಮತ್ತೆ ಒಳ್ಳೇದು ಮಾಡಿದ್ರೆ ಅವ್ರಿಗೆ ಒಳ್ಳೇದಾಕತ್ತೆ, ನಮಗೆ ಒಳ್ಳೇದಾಕತ್ತೆ ಸ್ವಾಮಿ, ಅಷ್ಟೇ, ಇನ್ನೇನು ಬೇಡ. ನಮ್ಗೇನು ಒಳ್ಳೇದು ಬೇಕು. ನೀವು ಒಳ್ಳೇದು ಮಾಡಿದ್ರೆ ಅವ್ರು ನಾವು ಒಳ್ಳೇದು ಮಾಡೇ ಮಾಡ್ತೀವಿ ಸ್ವಾಮಿ. ನಾವು ಉಣ್ಣ ಕೈಲಿ ಕೆಟ್ಟದ್ದು ಮಾಡಲ್ಲ. ನಾವು ದುಡ್ಕಂತೀವಿ, ಊಟ ಮಾಡ್ತೀವಿ ಸ್ವಾಮಿ. ದುಡ್ಕಂತಿನಕ್ಕೆ ದಾರಿ ಕೊಡ್ಲಿ ಸ್ವಾಮಿ, ಅಷ್ಟೇ, ನಮ್ಗೇನು ಬೇಡ. ಈ ಸಮರ್ಥರ ಬರಲಿ, ದಾಸ್ ಕರಿಯಪ್ಪ ಶ್ರೀನಿವಾಸರ ಬರಲಿ, ಏನೂ ತೊಂದರೆ ಇಲ್ಲ. ಒಟ್ಟು ಚೆನ್ನಾಗಿ ಇಂಪ್ರೂವ್ ಮಾಡಬೇಕು. ರೋಡ್ಗಳು ಚೆನ್ನಾಗಿರಬೇಕು, ಚರಂಡಿಗಳು ಚೆನ್ನಾಗಿರಬೇಕು, ನಮಗೆ ಕರೆಂಟಿಂದು ಕರೆಕ್ಟಾಗಿರಬೇಕು. ನೀರಿನ ಸಮಸ್ಯೆ ಇದೆ, ನೀರಿಂದು ಇದು ಮಾಡಬೇಕು. ಈ ಚರಂಡಿಗಳು ಅಲ್ಲಿಲ್ಲ ಎಲ್ಲಿ ಬೇಕಾದ ಗಲೀಜಿದೆ ದಾವಣಗೆರೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಮೇಂಟೆನೆನ್ಸು ಮಲ್ಲಣ್ಣವರು ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅವರು ಬಂದರೆ ಒಳ್ಳೆಯದು, ಅವರು ಅಭಿವೃದ್ಧಿ ಮಾಡ್ತಾರಂತ ನಮ್ಮ ಭಾವನೆ. ಸರ್, ಯಾರು ರಾಜಕೀಯ ಮಾಡಲ್ಲ. ಮಲ್ಲಣ್ಣವ್ರಿಗೇನು ರಾಜಕೀಯದ ಏನು ಇಲ್ಲ. ಅವ್ರೇನು ದುಡ್ಡು ಬೇಕಾಗಿಲ್ಲ. ಅವರು ದುಡ್ಡು ಬೇಕಾದಷ್ಟು ಅವ್ರ ಹತ್ರ ಇದೆ. ಅವರು ಒಳ್ಳೆ ಕೆಲಸ ಮಾಡೇ ಮಾಡ್ತಾರೆ, ಚೆನ್ನಾಗಿದೆ. ಅವ್ರು ಹೇಳ್ತಾರೆ ಶಾಮನೂರು ಫ್ಯಾಮಿಲಿ ಅವ್ರದೇ ಒಂಥರ ಸರ್, ಅದನ್ನು ಒಪ್ಕೊಂತೆ. ನಿಮ್ಮ ಮಕ್ಕಳಿಗೆ ಕೊಡಿಸಿದ್ದಾರೆ, ಏನು ತಪ್ಪಿಲ್ಲ. ಅವರು ಸಾದಿಕ್ ಪೈಲವಾನ್ ನಿಂತ್ಕೊಂಡಿದ್ರು. ಅದನ್ನು ಈ ಸರಿ ಇರಲಿ, ಮಗ ಒಂದು ಚಾನ್ಸ್ ಇರಲಿ ಅಂತ ಅವರು ಕೊಡಿಸಿ ಕೇಳಿದ್ದಾರೆ ಮಗಗೆ. ಅವ್ರ ಮಗ ಗೆದ್ದಾದ್ಮೇಲೆ ಮತ್ತೆ ನೆಕ್ಸ್ಟ್ ಅವ್ರಿಗೆ ಕೊಡ್ತಾರೆ ಚಾನ್ಸ್. ಸರ್, ಅವ್ರಿಗೇನು ಕಷ್ಟ ಅನ್ನೋದೇನಿಲ್ಲ ಗೊತ್ತು, ಆದರೆ ಜನದ ಕಷ್ಟ ನೋಡ್ತಾರೆ ಮೇನ್. ಏನು ಉಪಕಾರ ಇಲ್ಲ, ಮಾತಾಡೋದು ವೇಸ್ಟ್. ಅದಕ್ಕೋಸ್ಕರ ನಾವೇನು ಮಾತಾಡೋಕ್ಕಾಗಲ್ಲ. ಯಾಕೆ ಅವ್ರು ಬಂದ್ರೂ ಅವ್ರವ್ರ ರಾಜಕೀಯನೇ ಅವ್ರದ್ದು, ನಮ್ದಂತೂ ಅಲ್ಲ. ಹಂಗಾಗಿ ನಮ್ಮ ದುಡಿಯೋದು ತಪ್ಪಲ್ಲ, ಇನ್ನು ಕಷ್ಟಪಡೋದು ತಪ್ಪಲ್ಲ. ಹಂಗಾಗಿ ನಾವು ಮಾತಾಡೋದಿಲ್ಲ, ಮಾತಾಡೋಕ್ಕೆ ಹೋಗಲ್ಲ. ದಾಸ್ ಕರಿಯಪ್ಪ. ಯಾಕೆ ಅವರಣ್ಣ ಎಲ್ಲ ಇವಾಗೆಲ್ಲ ಮುನ್ಸಿಪೇಟಾಗಿ ಅವರೇ ಸೌಲಭ್ಯ ಇರೋದು. ಅವ್ರು ಬಂದರೆ ಎಲ್ಲ ನೋಡ್ಕೊತಾರೆ, ಅದೊಂದು ಖುಷಿ. ದಾಸ್ ಕರಿಯಪ್ಪಗೆ ನಮ್ಮ ಓಟು. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.